ವಿದ್ಯಾರ್ಥಿಗಳಿಗೆ ಇವತ್ತು ನಿಮ್ಮ ಮೊದಲನೇ ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಈ ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸ್ತಾ ಇರುವಂತದ್ದು ಏನಂದ್ರೆ DMLT ಏನ್ ಇವತ್ತು ನೀವು 2025 ಆನ್ಯುವಲ್ ಎಕ್ಸಾಮ್ ಬರೆದು ಬಂದಿದ್ದೀರಿ. ಇದರ ಒಂದು ಕೀ ಉತ್ತರಗಳನ್ನ ರೆಡಿ ಮಾಡಿದ್ದೇನೆ. ಕೀ ಉತ್ತರ ಅಂದ್ರೆ ಏನು, ಇದರಲ್ಲಿ ಏನ್ ಬರುತ್ತೆ ಅಂದ್ರೆ 3 ಮಾರ್ಕ್ಸ್ ಅಷ್ಟೇ ಕೀ ಉತ್ತರಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಒಂದು ಕೂಡ ನಿಮ್ಗೆ ಕೀ ಉತ್ತರ ಇಲ್ಲಿ ನಾನು ಅನಾಟಮಿ ಭಾಗದಿಂದ ಏನು ಒಂದು ಅನಾಟಮಿ ಇದೆ ನೋಡ್ರಿ, ಅನಾಟಮಿ ಭಾಗದಿಂದ ಏನು ಕ್ವಶನ್ ಇದಾವೆ 30 ಮಾರ್ಕ್ಸಿನ 3 ಮಾರ್ಕ್ಸಿನ ಏನು ಕ್ವಶನ್ ಗಳಿದಾವೆ ಅವುಗಳನ್ನ ಅದರ ಒಂದು ಕೀ ಉತ್ತರಗಳನ್ನ ಇಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಅದರಲ್ಲಿ ಈ ಪಾಯಿಂಟ್ ಗಳು ಇರಬೇಕು ಅಂತ, ಮಿನಿಮಮ್ ಈ ಪಾಯಿಂಟ್ ಗಳು ಇರಬೇಕಂತ ವಿಡಿಯೋ ಶೇರ್ ಮಾಡ್ತಾ ಇರುವಂತದ್ದು. ಬೇಕಂದ್ರೆ ನಾನು ಫೋಟೋಗಳನ್ನು ಕೂಡ ನಿಮ್ಗೆ ಲಿಂಕ್ ಕೊಟ್ಟಿರ್ತೇನೆ. ಈ ಫೋಟೋಗಳು ಬೇಕಂದ್ರೂ ಕೂಡ ನಿಮ್ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬಹುದು. ಎರಡನೇ ವರ್ಷ DMLT ಇರುವಂತಹ ವಿದ್ಯಾರ್ಥಿಗಳಿಗೆ 2025 ಈಗ ಏನು ಇವತ್ತು ಎಕ್ಸಾಮ್ ಆಯ್ತು ಅದರ ಕೀ ಉತ್ತರಗಳು ಈ ರೀತಿಯಾಗಿದ್ದಾವೆ. ಈ ತರ ಒಂದಷ್ಟು ಪಾಯಿಂಟ್ಗಳು ಅದರಲ್ಲಿ ಇರಲೇಬೇಕು. ಈ ನಾನು ಹೇಳ್ತಾ ಇರೋದು ಬಾಯ್ ಬಿಟ್ಟು ನಿಮ್ಗೆ ಕೀ ಉತ್ತರಗಳು ಅಂತ ಹೇಳ್ತಾ ಇದ್ದೀನಿ. ಕೀ ಉತ್ತರಗಳು ಓಕೆ, ನಾನು ರೆಡಿ ಮಾಡಿರುವಂತ ಒಂದು ಕೀ ಉತ್ತರಗಳು ಇವು ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ಕಂಪ್ಯಾರಿಸನ್ ಮಾಡ್ಕೋರಿ. ನೀವು ಬರೆದಿರುವಂತದ್ದು ನಾನು ಇದೆಯಾ ಅಂತ ಹೇಳಿ ಬೇಕಾದ್ರೆ ನೀವು ಇದನ್ನ ನೀವು ಫೋಟೋ ಫಾರ್ಮ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ. ಅದನ್ನು ಕೂಡ ನೀವು ಏನ್ ಮಾಡ್ಬೋದು, ಡೌನ್ಲೋಡ್ ಮಾಡಿ ತಗೋಬಹುದು. ಇದು ಒಂದು ಕೀ ಉತ್ತರ ನಿಮ್ಗೆ ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಮೇ ನಾಟ್ ಬಿ ಹೆಲ್ಪ್ ಆಗ್ಬಹುದು. ಇದು ಕೀ ಉತ್ತರಗಳು. ಓಕೆ, ಸೊ 2025 ಅನಾಟಮಿ ಒಂದು ಇವತ್ತಾಗಿರುವಂತ ಎಕ್ಸಾಮ್ ಕೀ ಉತ್ತರಗಳು 2025 ಎಕ್ಸಾಮ್ ಕೀ ಉತ್ತರಗಳು 3 ಮಾರ್ಕ್ಸಿನ ಅಷ್ಟೇ, 3 ಮಾರ್ಕ್ಸಿನ ಕೀ ಉತ್ತರಗಳು ಇವೆಲ್ಲ. ಮತ್ತೆ ಕಂಟಿನ್ಯೂಸ್ ಆಗಿ ನಾನು ಏನ್ ಮಾಡ್ತೀನಿಪ್ಪ ಅಂತಂದ್ರೆ ನಿಮ್ಗಳಿಗೆ ಈಗ ಫಿಸಿಯಾಲಜಿನೂ ಕೂಡ ಬೇರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊರಿ.